ಉಸಿರೇ ನಿಂತ ಮೇಲೂ ನೆನಪಾಗೋ ನೀ ನಾಯಕ ಆಧಾ ತೆರಾ ಇಷ್ಕ್ ಆಧಾ ಮೇರಾ ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಗಿಲ್ಲಿ ಕೊನೆ ಇದೆ ಮಧುರಂಗ ಮೇ ಸತ್ರಂಗ ಹೈ ಇಷ್ಕ್ ರೇ जोगी मैं और गंगा है इश्क रे ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾದಿದೆ ನೀ ನಾದೆನ ನೀನೊಲಿದ ಈ ಕ್ಷಣ ಏ ಇಂಜಿನಿಯರಿಂಗ್ ಮಾಡಬೇಡ, ಇದರಲ್ಲೇ ಹೋಗು ಅಂದರೆ ಅವರಿಗೆ ಸಹ ತುಂಬ ಇಷ್ಟ ಹಾಡು. ಬಹುಶಃ ಸುಳ್ಯದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಬಂದು ನಿಮ್ಮ ಸೋಷಿಯಲ್ ಮೀಡಿಯಾ ಬಂದ ಮೇಲೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಮ್ಮ ಒಂದು ಚಾನೆಲ್ನ ಮೂಲಕ ಸಾಕಷ್ಟು ನೀವು ಲೈಕ್ ಮಾಡಿರ್ತಕ್ಕಂಥ ಎಪಿಸೋಡ್ಗಳಲ್ಲಿ ಒಂದು ಸಂಗೀತದ ಪಯಣ. ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಹಳ್ಳಿಯ ಒಳಭಾಗದಲ್ಲಿರುವಂತಹ ಹಾಡುಗಾರರನ್ನು ಹಾಡುಗಾರ್ತಿಯರನ್ನು ಪರಿಚಯ ಮಾಡೋದು. ಆಲ್ರೆಡಿ ಅವರು ಅವರದೇ ಆಗಿರ್ತಕ್ಕಂಥ ಒಂದು ದೊಡ್ಡ ಪ್ರಪಂಚದಲ್ಲಿ ಪರಿಚಯದ ವ್ಯಕ್ತಿಗಳಾಗಿರ್ತಾರೆ. ಆದರೆ ನಮ್ಮ ಚಾನೆಲ್ನ ಮೂಲಕ ಅವರನ್ನು ಪರಿಚಯ ಮಾಡ್ತಕ್ಕಂಥ ಕೆಲಸಗಳನ್ನು ಸಾಕಷ್ಟು ಸಮಯದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಅದೇ ಒಂದು ಹಾದಿಯಲ್ಲಿ ಆಲ್ಮೋಸ್ಟ್ ಕರ್ನಾಟಕ ಅಂತಲೇ ಹೇಳ್ಬೋದು, ಕರ್ನಾಟಕದಲ್ಲೇ ಫೇಮಸ್ ಆಗಿರ್ತಕ್ಕಂಥ ಒಬ್ಬ ಸಿಂಗರನ್ನು ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ಬಂದಿದ್ದೇನೆ. ಆ್ಯಕ್ಚುಲಿ ಅವರು ಮಂಗಳೂರವರು, ಬಟ್ ಅವರು ಸುಳ್ಯಕ್ಕೆ ಒಂದು ಒಳ್ಳೆಯ ನಂಟಿದೆ. ಸುಳ್ಯದಲ್ಲಿ ನಾವು ಗಮನಿಸಿರುವಂತೆ ಸಾಕಷ್ಟು ವರ್ಷಗಳಿಂದ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಬಡ ಜನರ ಜೊತೆಗೆ ಬೆರೆತು, ಅದಲ್ಲದೆ ಎಲ್ಲ ವಿಭಾಗದಲ್ಲೂ ಕೂಡ ತಮ್ಮನ್ನು ತಾವು ಈ ಒಂದು ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂತಹ ಜನತಾ ಅನ್ನುವಂತಹ ಒಂದು ದೊಡ್ಡ ಉದ್ಯಮ ಸಂಸ್ಥೆ ಇದೆ. ಅದರ ಒಂದು ಮಾಲಕರು ಶ್ರೀಯುತ ದಿವಂಗತ ಮಹಮ್ಮದ್ ಅವರು. ಅವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೇವೆ. ಯಾಕಂದರೆ ಅವರು ಈ ಇಹಲೋಕವನ್ನು ತ್ಯಜಿಸಿದ ಸಂದರ್ಭದಲ್ಲಿ ಜಾತಿ ಧರ್ಮ ಪಕ್ಷವನ್ನು ಬಿಟ್ಟು ಎಲ್ಲರೂ ಕೂಡ ಸೇರಿರ್ತಕ್ಕಂತಹದ್ದು ಅವರ ಒಂದು ಅಂತಿಮ ದರ್ಶನ ಸಂದರ್ಭದಲ್ಲಿ ಸೇರಿದ್ರು. ಯಾಕಂದರೆ ಅವರು ಮಾಡಿರುವಂಥ ಅಷ್ಟು ಒಳ್ಳೆಯ ಕೆಲಸಗಳಿಂದ ಅವರ ಮನೆಯಲ್ಲಿ ಇವತ್ತು ಬಂದಿದ್ದೇನೆ. ಅಂದರೆ ರಿಜ್ವಾನ್ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಈ ಸಂಸ್ಥೆಯನ್ನು ಪೂರ್ತಿಯಾಗಿ ಮುನ್ನಡೆಸ್ಕೊಳ್ತಾ ಇದ್ದಾರೆ. ಅವರ ತಂಗಿಯ ಮಗ, ಅಂದರೆ ಅವರ ಹೆಸರು UK ಸಾಜಿಲ್ ಹಸನ್ ಅಂತ. ಅವರೊಬ್ಬ ಅದ್ಭುತ ಹಾಡುಗಾರ. ಅವರ ಕೆಲವೊಂದು ಹಾಡುಗಳನ್ನೆಲ್ಲ ಕೇಳಿದಾಗ ಬಹಳ ನಮಗೆ ಖುಷಿ ಆಯಿತು. ಅವರಲ್ಲಿರುವಂಥ ಕಲೆಯನ್ನು ನಾವು ಕೂಡ ಕೇಳಬೇಕು, ನಿಮಗೂ ಪರಿಚಯ ಮಾಡಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ UK ಸಾಜಿಲ್ ಹಸನ್ ಇವತ್ತು ನಮ್ಮ ಸಂಗೀತದ ಪಯಣದ ಒಬ್ಬ ಅತಿಥಿ. ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ. ವೆಲ್ಕಮ್ ಮಾಡಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವರ ಹಾಡನ್ನು ಕೂಡ ಇವತ್ತು ನಾವು ಕೇಳಲಿಕ್ಕಿದ್ದೇವೆ. ಇವತ್ತು ಬ್ಯೂಟಿಫುಲ್ ಆಗಿರುವಂಥ ಲೊಕೇಶನ್ ಆಗಿ ನಮಗೆ ರಿಜ್ವಾನ್ ಅವರ ಮನೆ, ಅಂದರೆ ಜನತಾ ಅವರ ಮನೆಯಲ್ಲಿದ್ದೇನೆ. ಹಾಗೆಯೇ ಇವತ್ತು ಸಾಜಿಲ್ ಹಸನ್ ಇವರು ನಮಗೆ ಪರಿಚಯ ಆಗಬೇಕಿದ್ರೆ, ಅವರ ಹಾಡನ್ನು ನಾವು ಇವತ್ತು ಕೇಳಬೇಕಿದ್ರೆ, ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂತಹ ರಿಯಾಜ್ ಕಟ್ಟೆಕರ್ ಅವರು ಬಹಳಷ್ಟು ನಮ್ಮ ಜೊತೆ ಹೇಳಿದರು ಈ ಹಿಂದೆನೇ. ಸೊ ಅವರಿಂದಾಗಿ ಇವತ್ತು ಸಾಜಿಲ್ ಹಸನ್ ಅವರ ಪರಿಚಯ ಆಗ್ತಾ ಇದೆ. ಸೊ ಸಾಜಿಲ್ ಅವರನ್ನ ಕರೆಯುವ, ಸ್ವಲ್ಪ ಹೊತ್ತು ಮಾತಾಡೋಣ, ನಂತರ ಅವರ ಹಾಡನ್ನು ಇವತ್ತಿನ ಎಪಿಸೋಡಲ್ಲಿ ಪೂರ್ತಿಯಾಗಿ ಕೇಳ್ಕೊಂಡು ಬರೋಣ, ಬನ್ನಿ. ನೆನಪಾಗೋ ನೀ ನಾಯಕ. ಎಸ್ ವೀಕ್ಷಕರು, ಇವಾಗಲೇ ನಾನು ಪರಿಚಯವನ್ನು ಮಾಡಿರುವ ಹಾಗೆ UK ಸಾಜಿಲ್ ಹಸನ್ ನನ್ನ ಜೊತೆಗಿದ್ದಾರೆ. ಬ್ರೋ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ಆ್ಯಕ್ಚುಲಿ ತಮ್ಮ ಊರು ಯಾವುದು? ಮಂಗಳೂರು ಅಲ್ವಾ? ಅದೇ ನಾನು ಪರಿಚಯ ಮಾಡೋ ಮಂಗಳೂರು ಅಂತ ಹೇಳಿದೆ. ಸೊ ನಿಮ್ಮ ಜೊತೆನೇ ಕೇಳಬೇಕು ಅಂತ. ರಿಜ್ವಾನ್ ಅವರ ತಂಗಿಯ ಮಗ ನೀವು, ಅಂದರೆ ರಿಜ್ವಾನ್ ಅವರ ಅಳಿಯ. ಸೊ ಜನತದ ಈ ಒಂದು ಫ್ಯಾಮಿಲಿ ಅಂದರೆ ನಿಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಮತ್ತೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ? ಅಂದರೆ ನಿಮ್ಮ ಅಜ್ಜಿ ಮನೆ ಇದು ಅಲ್ವಾ? ಎಷ್ಟು ಸಪೋರ್ಟ್ ಇದೆ? ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವರು ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಅಂದರೆ ಎಲ್ಲ ನನ್ನ ಹಾಡನ್ನು ಎಲ್ಲ ಟಿವಿಯಲ್ಲಿ ನೋಡ್ತಾರೆ. ತುಂಬಾ ನಂದು ಹಾಡು ಬಂದಾಗೆಲ್ಲ ಅವರ ಮಕ್ಕಳು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಲ್ವಾ? ಓಕೆ, ಈಗ ನಮ್ಮ ಸಾಜಿಲ್ ಹಸನ್ ಅವರು ನಿಮ್ಮೊಂದು ಅಂದರೆ ಜನತದ ಬಗ್ಗೆ ನಿಮಗಿರುವಂಥ ಒಂದು ವಿಚಾರವನ್ನು ಫಸ್ಟಿಗೆ ಹೇಳಿದೆ ನಾನು. ಆ್ಯಕ್ಚುಲಿ ನಿಮ್ಮ ಎಜುಕೇಷನ್ ಏನು, ಅನಂತರ ನೀವು ಎಲ್ಲಿ ಈ ಒಂದು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ರಿ, ನಿಮ್ಮೊಂದು ಸಣ್ಣ ಪರಿಚಯ ಮಾಡಿಬಿಡಿ ಅಂತ. ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ನಂದು ಸಿವಿಲ್ ಇಂಜಿನಿಯರಿಂಗ್ ಲಾಸ್ಟ್ ಇಯರ್ ಕಂಪ್ಲೀಟ್ ಆದದಷ್ಟೇ. ಓಕೆ, ನನಗೆ ಇದು ಹಾಡುವುದಂದರೆ
ತುಂಬ ವರ್ಷಗಳ ಹಿಂದೆ ನನಗೆ ತುಂಬಾ ಇಷ್ಟ ಹಾಡ್ಲಿಕ್ಕೆಲ್ಲ. ನನ್ನ ಅಪ್ಪ ಸಹ ಹಾಡ್ತಾ ಇದ್ರು. ಅಂದ್ರೆ ಅಪ್ಪ ಕೂಡ ಸಿಂಗರ್? ಅಪ್ಪ ಹಾಡ್ತಾ ಇದ್ರು, ಈ ರಾಜ್ಕುಮಾರ್ದು ಪದ್ಯ ಅದೆಲ್ಲ ಹಾಡ್ತಾ ಇದ್ರು. ನನಗೆ ಸಣ್ಣದಿರುವಾಗ ಅಂದ್ರೆ ನಂಗೆ ಹಾಡ್ಲಿಕ್ಕೆ ಫಸ್ಟ್ ಕಲಿಸಿದ್ರು. ಹಾಗೆ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಮೊದಲ ಗುರು ನಿಮ್ಮ ತಂದೆ ಅಲ್ವಾ? ಓಕೆ. ಅವ್ರು ಕೂಡ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಹಾಡ್ತಾ ಇದ್ರ? ಅವ್ರು ಹಾಡ್ತಾ ಇದ್ರು. ಓಕೆ. ಇವಾಗ್ಲೂ ಹಾಡ್ತಾರ? ಇವಾಗ್ಲೂ ಹಾಡ್ತಾರಲ್ವಾ? ಓಕೆ. ತಂದೆಯನ್ನು ಬಿಟ್ರೆ ನಿಮ್ಮ ಒಂದು ಲೈಫ್ ಅಲ್ಲಿ ಸಂಗೀತ ಅನ್ನುವಂಥದ್ದು ಇದ್ದೇ ಇದೆ. ಸೊ ಯಾರಾದ್ರೂ ಅದಕ್ಕೆ ಟೀಚರ್ಸ್ ಅಂತ ನೀವು ಪಡ್ಕೊಂಡಿಲ್ಲ? ನಾನು ಈ ತನಕ ತಗೊಳ್ಳಿಲ್ಲ. ಬಟ್ ಈಗ ಇನ್ನೂ ಸಹ ಅದರಲ್ಲಿ ಎಕ್ಸೆಲ್ ಆಗ್ಲಿಕ್ಕೆ ಬೇರೆ ಬೇಕಾಗುತ್ತಲ್ಲ, ಬೇಕಾಗುತ್ತೆ. ಓಕೆ. ಇವತ್ತು ನೀವೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್, ಹಾಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀರಿ ಇವಾಗ. ಸೊ ಇಂಜಿನಿಯರಿಂಗ್ ವೇಯಲ್ಲಿ ನೀವೇನು ಜಾಬ್ ಮಾಡ್ತಿದ್ದೀರಾ ಅಥವಾ ಸಂಗೀತದಲ್ಲೇ ಮುಂದುವರಿತಾ ಇದ್ದೀರಾ ಅಂತ? ಸಂಗೀತದಲ್ಲಿ ಮಾಡ್ತಾ ಇದ್ದೇನೆ, ಬಟ್ ಇನಿಷಿಯಲಿ ಅದರಲ್ಲಿ ಅಷ್ಟು ಇದು ಆಗಲ್ಲ, ಅಂದ್ರೆ ಅಷ್ಟು ಇನ್ಕಮ್ ಬರಲ್ಲ. ಸೊ ಅದಕ್ಕೆ ಈ ಸಿವಿಲ್ ಇಂಜಿನಿಯರಿಂಗ್ ಮೇನ್ ಆಗಿ ಮಾಡ್ತಾ ಇದ್ದೇನೆ. ಸೊ ಈಗ ಇದು ಸೈಡ್ ಬೈ ಸೈಡ್ ಇದು ಸಹ ಮಾಡ್ತಾ ಇದ್ದೇನೆ. ನಮ್ದು ಬ್ಯಾಂಡ್ ಎಲ್ಲ ಇದೆ, ಹಾಗೆ ಅದರಲ್ಲಿ ಹಾಡ್ತಾ ಇದ್ದೆ. ಈಗ ಸಾಜಿಲ್ ಅವರು ಹಾಡಿರ್ತಕ್ಕಂಥ ಹಾಡುಗಳಲ್ಲಿ ಬಹಳ ಟ್ರೆಂಡಿಂಗ್, ಮತ್ತೆ ಎಲ್ಲಿ ಹೋದ್ರು ಕೂಡ ಸಾಜಿಲ್ ಈ ಹಾಡನ್ನ ಹಾಡಬೇಕು ಅಂತ ಆಡಿಯನ್ಸ್ ಕೇಳ್ತಾ ಇರ್ತಾರೆ. ಅಂತ ಹಾಡು ಯಾವುದು ಅಂತ? ಅಂತ ಹಾಡು ಅದೇ ನಮ್ದು ಇದು ಒರಿಜಿನಲ್ ಹಾಡು ಹಾಡಿದ್ದೆ. ನಮ್ಮ ಕೋವಿಡ್ ಟೈಮ್ ಅಲ್ಲಿ ನಮ್ದು ಸಂದೇಶ್ ಬಾಬಣ್ಣ ಅಂತ ಒಬ್ರು ಇದ್ದಾರೆ, ಅವರು ಇದನ್ನು ಕಂಪೋಸ್ ಮಾಡಿದ್ರು. ಮತ್ತೆ ಶಿವಪ್ರಸಾದ್ ಅಂತ ಒಬ್ರು ಲಿರಿಸಿಸ್ಟ್ ಅದ್ರ, ಹಾಗೆ ಧನುಂಜಯ್ ವರ್ಮಾ ಅವರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಹಾಗೆ ಇದರ ಹೆಸರು ಉಸಿರೇ ನಿಂತ ಮೇಲು ಅಂತ. ತುಂಬಾ ಟ್ರೆಂಡಿಂಗ್ ಇದೆ, ತುಂಬಾ ಟ್ರೆಂಡಿಂಗ್ ನೀವು ಹಾಡಿರುವಂತ ಹಾಡಲ್ವಾ? ಓಕೆ. ಸಾಜಿಲ್ ಅವರು ಕೇವಲ ಮಂಗಳೂರು ಬಿಟ್ರೆ ಔಟ್ಸೈಡ್ ಗೆಲ್ಲ ಹೋಗಿ ಹಾಡ್ತೀರಂತೆ ನೀವು? ಅಂದ್ರೆ ಏನೇ ಒಂದು ಕಾರ್ಯಕ್ರಮದ ಉದ್ಘಾಟನೆಗಳಿದ್ರೆ ಸಾಜಿಲ್ ಅವರು ಹಾಡಿದ್ರೆ ಬಹಳಷ್ಟು ಒಂದು ಮೆರುಗು ಬರುತ್ತೆ ಅಂತ. ಸೊ ಎಲ್ಲೆಲ್ಲ ಔಟ್ಸೈಡ್ ಎಲ್ಲ ಹೋಗಿ ಹಾಡಿದೀರಾ? ಇಲ್ಲಿ ಮೈಸೂರು, ಬ್ಯಾಂಗ್ಳೂರು, ಮತ್ತೆ ಹೈದರಾಬಾದ್ ಎಲ್ಲ ಹಾಡ್ಲಿಕ್ಕೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಮೂಲೆ ಮೂಲೆಗೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಗಲ್ಫ್ ಕಂಟ್ರಿಗೆಲ್ಲ ಹೋಗಿದ್ದೀರಾ? ಇಲ್ಲ, ಅಲ್ಲಿ ಟ್ರೈ ಮಾಡ್ಬೇಕು. ಸಿಗುತ್ತೆ ಖಂಡಿತವಾಗ್ಲೂ ಅಲ್ವಾ? ಓಕೆ, ಫೈನ್. ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಸಂಗೀತದ ವೇಗೆ ಒಬ್ಬ ಸಂಗೀತಗಾರನಾದಾಗ ಅವರಿಗೆ ಒಂದು ಹಾಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ನಿಮಗೂ ಒಂದು ಖುಷಿ ಇದೆ. ನಿಮಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಗಿ ತಂದೆಯನ್ನು ಬಿಟ್ಟ ನಂತರ ಬೇರೆ ಯಾರು ನಿಂತಿದ್ದಾರೆ ಈ ಸಂಗೀತಕ್ಕೆ? ಬೇರೆ ಅಂದ್ರೆ ತುಂಬಾ ಜನಗಳಿದ್ದಾರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ. ಕೆಲವರು ಇದ್ದಾರೆ, ಕೆಲವರು ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಇದಕ್ಕೆ ಹೋಗು ಅಂದ್ರೆ ಬೇರೆ ಯಾವ್ದಕ್ಕೆ ಹೋಗ್ಬೇಡ. ಮತ್ತೆ ನಂದೊಬ್ರು ಟೀಚರ್ಸ್ ಇದ್ದಾರೆ, ಅವರು ಇಂಜಿನಿಯರಿಂಗ್ ಅಲ್ಲಿ ಒಬ್ರು ಟೀಚರ್ ಇದ್ದಾರೆ. ಅವ್ರಂದ್ರೆ ನಂಗೆ ಫಸ್ಟ್ ಸ್ಟಾಫ್ ರೂಮ್ ಅಲ್ಲಿ ಕರೆದು ಅಂದ್ರೆ ಅವ್ರು ಹೇಳಿದ್ರು, ಅಂದ್ರೆ ನೀನು ಇಂಜಿನಿಯರಿಂಗ್ ಮಾಡಬೇಡ, ಇದ್ರಲ್ಲೇ ಹೋಗು ಅಂದ್ರೆ ಅವರಿಗೆ ಸಹ ತುಂಬಾ ಇಷ್ಟ ಹಾಡು. ಅವರಿಗೆ ನಾನು ಒಂದು ಹೀಗೆ ಹಾಡು ಇದರಲ್ಲಿ ಹೋಗ್ಬೇಕು, ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಅಲ್ವಾ? ಅವ್ರು ಯಾವಾಗ್ಲೂ ನನ್ನ ಸ್ಟೋರಿ ಯಾವ್ದೆಲ್ಲ ನೋಡಿದ್ರೆ ಬೇಗ ರಪ್ ಅಂತ ರಿಪ್ಲೈ ಮಾಡ್ತಾರೆ, ಪ್ರೌಡ್ ಆಫ್ ಯು ಹಾಗೆಲ್ಲ ಮಾಡ್ತಾ ಇರ್ತಾರೆ. ಹಾಗಿದ್ರೆ ನಾನು ಕೂಡ ನಿಮ್ಮ ಹಾಡನ್ನು ಜಸ್ಟ್ ಇವಾಗ ಅಲ್ಲಿ ಮಾತ್ರ ಕೇಳಿದೆ, ಡೈರೆಕ್ಟ್ ಆಗಿ ಸ್ಟೋರಿ ನಾನು ಕೇಳಲಿಲ್ಲ. ನಾನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೇನೆ. ಈ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ವೀಕ್ಷಕರು ಕೂಡ ತುಂಬಾ ಕಾಯ್ತಾ ಇರ್ತಾರೆ ಸಾಜಿಲ್ ಅವರ ಹಾಡು ಕೇಳಬೇಕು ಅಂತ. ಸೊ ಹಾಗಿದ್ರೆ ಇವತ್ತು ನಿಮ್ಮ ಈ ಸಂಗೀತದ ಪಯಣದಲ್ಲಿ ಸಾಕಷ್ಟು ಮಂದಿ ನಿಮಗೆ ಹೆಲ್ಪ್ ಅನ್ನ ಮಾಡಿದ್ದಾರೆ, ಅಂದ್ರೆ ನಿಮಗೆ ಸಪೋರ್ಟ್ ಆಗಿ ಕೂಡ ಇದ್ದಾರೆ. ಸೊ ಈ ಸಂಗೀತದ ಒಂದು ಪಯಣವನ್ನ ಮುಂದುವರಿಸಿಕೊಳ್ಳೋದಕ್ಕೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ಗಳು ಕೂಡ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ಯಾವತ್ತೂ ಕೂಡ. ನಿಮ್ಮ ಒಂದು ಫೇವರೇಟ್ ಸಿಂಗರ್ ಅಂತ ಇದ್ದೇ ಇರ್ತಾರೆ, ನೀವು ಕೂಡ ಒಬ್ಬ ಒಳ್ಳೆ ಸಿಂಗರ್ ಆಗಿರುವಾಗ ನನಗೆ ಇವರಂದ್ರೆ ತುಂಬಾ ಇಷ್ಟ ಅಂತ. ನಿಮ್ ಫೇವರೇಟ್ ಸಿಂಗರ್ ಯಾರು ಅಂತ? ನಂದು ಫೇವರೇಟ್ ಸಿಂಗರ್ ಅಂದ್ರೆ ಅರಿಜಿತ್ ಸಿಂಗ್ ಅಂತ. ಅವರು ಮತ್ತೆ ಸೋನು ನಿಗಮ್ ಅವರ ಕನ್ನಡ ಹಾಡುಗಳನ್ನು ತುಂಬಾ ಇಷ್ಟ. ಓಕೆ, ಹಾಗಿದ್ರೆ ನಿಮ್ಮ ವಾಯ್ಸ್ ಕೂಡ ಅದೇ ತರ ಇರ್ಬೋದು ಅಂತ ನಾವೀಗ ಭಾವಿಸ್ಕೊಳ್ಬೇಕಾಗುತ್ತಲ್ಲ. ಸೊ ಜಾಸ್ತಿ ವೀಕ್ಷಕರು ಏನ್ ಮಾಡ್ತಾರೆ ಗೊತ್ತಾ, ಜಾಸ್ತಿ ಮಾತು ಬೇಡ, ಇಷ್ಟು ಸಾಕು. ಏನಿದ್ರು ಕೂಡ ಸಾಜಿಲ್ ಹಸನ್ ಅವರ ಹಾಡು ಕೇಳಬೇಕು ಅಂತ ವೇಟ್ ಮಾಡ್ತಿರ್ತಾರೆ. ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಿಮ್ಮಲ್ಲಿರುವಂತಹ ಒಳ್ಳೊಳ್ಳೆ ಹಾಡುಗಳು ನಮಗೆ ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಹಾಗಿದ್ರೆ ವೀಕ್ಷಕರೇ, ಸಾಜಿಲ್ ಹಸನ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಹಾಗೆ ಮುಂದಿನ ಒಂದಷ್ಟು ಸಮಯ ನಾವು ಅವರ ಹಾಡನ್ನು ಕೇಳೋದಕ್ಕೆ ಮೀಸಲಿಡ್ತೇವೆ. ಸೊ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನ ಮಾಡಿಕೊಳ್ತಾ ನಿಮ್ಮ ಹಾಡನ್ನು ನಾವು ಕೇಳಬೇಕು. ಹಾಡ್ತೀರಲ್ವಾ? ಓಕೆ, ಕೇಳ್ಕೊಂಡು ಬರೋಣ. ಎಲ್ರಿಗೂ ನಮಸ್ತೆ. ನಾನೀಗ ಒಂದು ಹಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಎಸ್, ಇದು ನಂದೇ ಹಾಡಿದ್ದು ಒಂದು ಹಾಡು. ಇದು ಉಸಿರೇ ನಿಂತ ಮೇಲು ಅಂತ ಒಂದು ಹೆಸರು ಇದು ಹಾಡಿದ್ದು. ಹಾಗೆ ಹಾಡ್ತೇನೆ ಈಗ. ಉಸಿರೇ ನಿಂತ ಮೇಲು ನೆನಪಾಗು ನೀ ನಾಯಕ, ಕನಸನ್ನ ನನಸು ಮಾಡುತ್ತ ನೀನು ಆಗೋಗಿಹೇ ಸಾಧಕ. ಹೃದಯ ಕೋಟಿ ಹೃದಯ ಒಲವೆಲ್ಲಿ ಅಜರಾಮರ, ನೆನಪೆಲ್ಲ ಹಾಗೆ ಮರೆಯೋದು ಹೇಗೆ ಪ್ರೀತಿ ನೀಡಿದಾತನ. ಮರಳಿ ಬಾ
ನೀನೆಲ್ಲಿಗೆ ಆ ಬಾಣ ಏರಿ ನೀನಾದೆ ತಾರೆ ಈ ಜಗಕ್ಕೆ ಬೆಳಕಾಗಲು. ನೆಕ್ಸ್ಟ್ ಒಂದು ಕನ್ನಡ ಹಾಡು ಹಾಡಲಿಕ್ಕಿದ್ದೇನೆ. ಸೊ ಇದು ನಮಗೆ ತುಂಬ ಇಷ್ಟ. ರೀಸೆಂಟ್ಲಿ ಒಂದು ಆಗಿದ್ದು ರಿಲೀಸ್ ಇದು. ಓ ಅರೆ ಅರೆ ಮುದ್ದು ಗಿಣಿ ಮನ್ಸುಗದ ಮನ್ಮೋಹಿನಿ ಆಸೆ ಆಯ್ತು ನಿನ್ನ ಮೇಲೆ ಹೋಯ್ ಕೋಲಾರದ ಹಟ್ಟಿ ಗಣಿ ಕೋಗಿಲೆದಿ ನಿನ್ನ ಧ್ವನಿ ಕಾಳಿದಾಸ ಕಾವ್ಯ ನೀನೇ ನಿನ್ನ ರಾಜ ನಾನು ನನ್ನ ರಾಣಿ ನೀನು ಪ್ರೇಮ ಕಲ್ಯಾಣವೇನು ನಿನ್ನ ರಾಜ ನಾನು ನನ್ನ ರಾಣಿ ನೀನು ಪ್ರೇಮ ಕಲ್ಯಾಣವೇನು. ಓ ಅರೆ ಅರೆ ಮುದ್ದು ಗಿಣಿ ಮನ್ಸುಗದ್ದ ಮನ್ಮೋಹಿನಿ ಆಸೆ ಆಯ್ತು ನಿನ್ನ ಮೇಲೆ ಹೋಯ್ ಕೋಲಾರದ ಹಟ್ಟಿ ಗಣಿ ಕೋಗಿಲೆದಿ ನಿನ್ನ ಧ್ವನಿ ಕಾಳಿದಾಸ ಕಾವ್ಯ ನೀನೇ ನಿನ್ನ ರಾಜ ನಾನು ನನ್ನ ರಾಣಿ ನೀನು ಪ್ರೇಮ ಕಲ್ಯಾಣವೇನು. ಒಂದು ಹಿಂದಿ ಹಾಡು ಈಗ ಒಂದು ಟ್ರೆಂಡಿಂಗಲ್ಲಿದೆ, ತುಂಬ ಇಷ್ಟ ನನಗೆ. ಅದು ಅರಿಜಿತ್ ಸಿಂಗ್ ಅವರು ಹಾಡಿದಂಥ ಹಾಡು. ಓ ಆಧಾ ತೆರಾ ಇಶ್ಕ್ ಆಧಾ ಮೇರಾ ऐसे हो पूरा चंद्रमा ओ तारा तेरा एक तारा मेरा बाकी अंधेरा आसमां ना तेरे संग लागे बांधे जो पीपल पे धागे ये सुर में केदारे बहते हैं नजरे बचा के मधुरंग में सतरंगा है इश्क रे जोगी मैं और गंगा है इश्क रे ओ मधुरंग में सतरंगा है इश्क रे जोगी मैं और गंगा है इश्क रे. ಸೊ ನೆಕ್ಸ್ಟ್ ಒಂದು ಕನ್ನಡ ಹಾಡನ್ನು ಒಂದು ಹಾಡಿಗೆ ಇಷ್ಟಪಡ್ತಾ ಇದ್ದೀನಿ. ಏ ಹೇ ಆ ತನನ ನಿನ್ನೆಂದಲೇ ನಿನ್ನೆಂದಲೇ ಕನಸೊಂದು ಶುರುವಾಗಿದೆ ನಿನ್ನೆಂದಲೇ ನಿನ್ನೆಂದಲೇ ಮನಸ್ಸೆಂದು ಕುಣಿದಾಡಿದೆ ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನ ತುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನೆಂತಲ್ಲೇ ಹಾಳಾದೆ ನಿನ್ನೆಂದಲೇ 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 ಕನಸೊಂದು ಶುರುವಾಗಿದೆ ನಿನ್ನೆಂದಲೇ ನಿನ್ನೆಂದಲೇ ಮನಸ್ಸೆಂದು ಕುಣಿದಾಡಿದೆ. ಸೊ ಈಗೊಂದು ಹಿಂದಿ ಹಾಡು. बातें ज़रूरी है तेरा मिलना भी ज़रूरी मैंने मिटा देनी ये जो तेरी मेरी दूरी झूठी है वो राह सारी दुनिया की इश्क जहाँ न चले तेरा होना मेरा होना क्या होना अगर न दोनों मिले तू पहला पहला प्यार है मेरा 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 ओ मेरा. ಈಗೊಂದು ಕನ್ನಡ ಹಾಡು. ಓ
ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗಿಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸೋ 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 ನಿಧಾನಿಸೋ, ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಳೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗಿಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸೋ 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 നിധാനിസോ ഓ പറന്നു പോയൊരു കിളികൾ ഓർമ്മതൻ വായിൽ ചില്ലകളിൽ വരുമോ നീരായി നീർമദീനയിൽ നീർമദീന നവുകൾ വായിച്ചിടുവാൻ വരുമോ ഒരു തൂവല്ലിനി തരുമോ നിറങ്ങൾ വരുമോ സ്വരങ്ങൾ വരുമോ മഴയുടെ സ്തുതി തരുമോ ഒരു ദിനം മനവിൽ മനർവനം അരികിളക് മിഴികൾ അടരുകയോ ഇതുവരെ കാണാനിൽ പ്രിയമോയി അരുപകരും പലതിടമോർത്തിടവേ പണ്ടേ പണ്ടേ പുത്തമന മുകൾ മിന്നും മിന്നമിനുമുകൾ ഒരു കുടീനി വരുമോ മാനു ചിരിയുടെ നിറവുകൾ പുലരുടെ നിറവുകൾ ഇരുളതെല്ലായി വരുമോ. ಒಂದು ಕನ್ನಡ ಹಾಡು ಹಾಡ್ತಾ ಇದ್ದೇನೆ. ಲಾ 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 ನೀ ನಾದೆನ ನೀನೊಲಿದ ಈ ಕ್ಷಣ ನಿನ್ನೆಂಜಲೇ ಹೊಸದೇನೋ ತಲ್ಲಣ ಮಾತೆ ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ ಮೌನಿನ ನದೇ ದಿನ ಹೇಗೋ ನಾನಿದ್ದೆ ಈಗ ಹೀಗಾದೆ ಅದಕ್ಕೆ ನೀ ತಾನೇ ಕಾರಣ ನೀ ನಾದೇನ ನೀನೊಲಿದ ಈ ಕ್ಷಣ ನಿನ್ನೆಂಜಲೇ ಹೊಸದೇನೋ ತಲ್ಲಣ ಮಾತೆ ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ ಮೌನಿನ ನದೇ ದಿನ ಹೇಗೋ ನಾನಿದ್ದೆ ಈಗ ಹೀಗಾದೆ ಅದಕ್ಕೆ ನೀ ತಾನೇ ಕಾರಣ ತೇಲಿದೆ ಮನ ನಿನ್ನ ನಗುವಿನ ಆ ಚಿಳಿಯಾಗಸದಲ್ಲಿ ಜಾರಿದೆ ಕ್ಷಣ ನಿನ್ನ ಒಲವಿನ ಸಿಹಿಯಾದ ಬುಗೆಯಲಿ ತೇಲಿದೆ ಮನ ನಿನ್ನ ನಗುವಿನ ಆ ಚಿಳಿಯಾಗಸದಲ್ಲಿ ಜಾರಿದೆ ಕ್ಷಣ ನಿನ್ನ ಒಲವಿನ ಸಿಹಿಯಾದ ಬುಗೆಯಲಿ ಸೆಳೆದೆ ಕಣ್ಣಲೆ ಬೆರೆತೆ ನನ್ನಲೆ ಸೆಳೆದೆ ಕಣ್ಣಲೆ ಬೆರೆತೆ ನನ್ನಲೆ. ಒಂದು ಕನ್ನಡ ಹಾಡು ಮಿಲನ ಚಿತ್ರದಿಂದ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾದಿದೆ ಹೇಳುವುದು ಏನು ಉಳಿದು ಹೋಗಿಗೆ ಹೇಳಲಿ ಹೇಗೆ ತಿಳಿಯದಾಗಿದೆ ನೋವಿನಲ್ಲಿ ಜೀವ ಜೀವ ಅರಿತ ನಂತರ ನಲಿವು ಬೇರೆ ಏನಿದೆ ಯಾಕೆ ಅಂತರ
ನನ್ನ ಹಾಡಿನಲ್ಲಿಂದು ಬೆರೆವ ಕಾಂತರ ಒಂದೇ ಸಾರಿ ನೀ ಕೆಳೆಯ ಸ್ವರ ಹೇಳುವುದು ಹೇಗೆ ತಿಳಿಯದಾಗಿದೆ ಹೇಳುವುದು ಏನು ಉಳಿದು ಹೋಗಿದೆ ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾದಿದೆ. ಈಗ ಒಂದು ಇದು ಹಾಡು ಶ್ರೀವಳ್ಳಿ ಅಂತ ಒಂದು ಟ್ರೈ ಮಾಡ್ತೇನೆ. నేను చూస్తూ ఉంటే కన్నులు రెండు తెప్పేస్తావే నీ చూపుల పైన రెప్పలు వేసి కప్పేస్తావే కళిపించని దేవుణ్ణి కన్నార్పక చూస్తావే కన్నుల ఎదుటే నేనుంటే కాదంటున్నావే చూపే బంగారమాయనే శివల్లి మాటే మాణిక్యమాయనే చూపే బంగారమాయనే శ్రీవల్లి నవ్వే నవరత్నమాయనే నేను చూస్తూ ఉంటే కన్నులు రెండు తెప్పేస్తావే నీ చూపుల పైన రెప్పలు వేసి కప్పేస్తావే కలిపించని దేవుణ్ణి కన్నార్పక చూస్తావే కన్నుల ఎదుటే నేనుంటే కాదంటున్నావే చూపే బంగారమాయనే శ్రీవల్లి మాటే మాణిక్యమాయనే చూపే బంగారమాయనే శ్రీవల్లి నవ్వే ನವರತ್ನಮಾಯನೇ. ಎಸ್ ವೀಕ್ಷಕರೇ, ನನಗಂತೂ ಫುಲ್ ಈ ಲೋಕವನ್ನೇ ಮರೆತು ಬಿಡುವಂಥ ರೀತಿಯಲ್ಲಿ ತನ್ನ ಅದ್ಭುತವಾದ ಧ್ವನಿಯನ್ನು ನಮಗೆ ಕೊಟ್ಟಿದ್ದಾರೆ ಸಾಜಿಲ್ ಹಸನ್ ಅವರು. ನನಗೆ ಇಷ್ಟ ಆಗಿರೋದು ಫಸ್ಟ್ ಹಾಡಿಂದ ಕೊನೆಯವರೆಗೂ ಕೂಡ ಆ ಭಾವನೆಗಳ ಒಳಗೆ ಅವರು ನುಗ್ಗಿ ನಮ್ಮನ್ನು ಕೂಡ ಆ ಭಾವನೆಗಳಿಗೆ ಕನೆಕ್ಟ್ ಮಾಡುವಂಥ ರೀತಿಯಲ್ಲಿ ಅವರ ಧ್ವನಿಗಳಿದೆ. ಕೇವಲ ಹಾಡಂದ್ರೆ ಎಲ್ಲರೂ ಹಾಡಿಬಿಡ್ತಾರೆ, ಆದರೆ ನಿಮ್ಮ ಹಾಡುಗಳು ಆ ಒಂದು ಎಮೋಷನ್ ಏನಿದೆ ಅದಕ್ಕೆ ಕನೆಕ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೆಯೇ ನಾವು ನಂಬತಕ್ಕಂಥ ಎಲ್ಲ ಒಂದು ಒಳ್ಳೆಯ ಶಕ್ತಿಗಳೇನಿದೆ ಆ ಎಲ್ಲ ದೈವಿಕ ಶಕ್ತಿಗಳು ನಿಮಗೆ ಯಾವತ್ತೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ. ಹಾಗೆಯೇ ಕೇವಲ ಸಣ್ಣ ಸಣ್ಣ ಪ್ರೋಗ್ರಾಮ್ಗಳಲ್ಲ, ಏನು ಕನಸುಗಳನ್ನು ನಿಮ್ಮ ಲೆಕ್ಚರ್ಸ್ಗಳು ಹೊಂದಿದ್ರು, ನಿಮ್ಮ ತಂದೆ, ಇವತ್ತು ರಿಜ್ವಾನ್ ಅವರ ಫ್ಯಾಮಿಲಿ ಇದೆ, ಅಂದರೆ ನಿಮ್ಮ ಅಜ್ಜಿ ಮನೆ ಇದೆ, ಅವರಿಗೆಲ್ಲ ದೊಡ್ಡ ಕನಸಿದೆ. ನಾನು ರಿಜ್ವಾನ್ ಅವ್ರ ಜೊತೆ ಮಾತಾಡುವಾಗ ಅವ್ರು ಹೇಳಿದರು, ಎಜುಕೇಷನ್ ಮುಗಿಲಿ ಅಂತಲೇ ಜಾಸ್ತಿ ತೊಡಗಿಸ್ಕೊಳ್ಳೋದಕ್ಕೆ ನಿಮ್ಮನ್ನು ಬಿಟ್ಟಿಲ್ಲ, ಇನ್ನು ಮುಂದೆ ಓಪನ್ ಆಗಿ ಹಾಡಿಸ್ಬೇಕು ಅಂತ. ಸೊ ಮುಂದೊಂದು ದಿನ ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ ಆಗಿ ನಮ್ಮ ಮುಂದೆ ಬರಬೇಕು ಅಂತ ಹೇಳುವಂಥದ್ದೇ ನಮ್ಮ ಆಶಯ. ನೀವು ಬರ್ತೀರ ಕೂಡ, ಯಾಕಂದರೆ ಅಷ್ಟು ಮುಗ್ಧವಾಗಿರುವಂತಹ ಮನಸ್ಸು, ಒಂದು ಒಳ್ಳೆಯ ಕಲೆ ಸಾಜಿಲ್ ಹಸನ್ ಅವ್ರ ಜೊತೆಗಿದೆ. ನಿಮಗೆಲ್ಲ ಇಷ್ಟ ಆಯ್ತು ನಾನು ಭಾವಿಸಿಕೊಳ್ತೇನೆ. ಅಂತ ಒಬ್ಬ ಅದ್ಭುತ ಹಾಡುಗಾರನಿಗೆ ನಮ್ಮೆಲ್ಲರ ಸಪೋರ್ಟ್ ಸದಾಕಾಲ ಇರಲಿ ಅಂತ ಹೇಳಿಕೊಳ್ತಾ ನಮ್ಮ ಜೊತೆ ಇಷ್ಟು ಹಾಡನ್ನು ಹಾಡಿದ್ದಕ್ಕೆ ನಿಮಗೆ ಧನ್ಯವಾದನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಿಮ್ಮನ್ನ ಕನೆಕ್ಟ್ ಆಗಬೇಕಿದ್ರೆ ಯಾವ ಸೋಷಿಯಲ್ ಮೀಡಿಯಾದ ಮೂಲಕ ಜನರು ಕನೆಕ್ಟ್ ಆಗ್ಬೋದು ಹೇಳಿ ಅದನ್ನು ಕೂಡ. ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಇದೆ ನಂದು, ಶಾಜಿಲ್ ಹಸನ್ ಅಂತ. ಶಾಜಿಲ್ _ಹಸನ್1 ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅದರಲ್ಲಿ ನಿಮಗೆ ನನ್ನನ್ನು ಫಾಲೋ ಮಾಡ್ಬೋದು. ನಮ್ದೊಂದು ಬ್ಯಾಂಡ್ ಪೇಜ್ ಇದೆ, ಅದರ ಹೆಸರು ಶೋರ್ ದ ಬ್ಯಾಂಡ್ ಅಂತ, SHORTHEBAND. ಅದು ಡೈರೆಕ್ಟ್ ಹಾಕ್ಬೋದು ನಿಮಗೆ ಇನ್ಸ್ಟಾಗ್ರಾಮಲ್ಲಿ. ಅಲ್ಲಿ ಅಂದರೆ ನಾವು ಎಲ್ಲೆಲ್ಲಿ ಪರ್ಫಾರ್ಮ್ ಮಾಡ್ತೇವೆ ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇವೆ, ಎಲ್ಲೆಲ್ಲಿ ಹೋಗ್ತಾ ಇರ್ತೇವೆ ಪರ್ಫಾರ್ಮ್ ಮಾಡಲಿ, ನಿಮಗೆ ಅಲ್ಲಿ ಬರ್ಬೋದು, ಎಂಜಾಯ್ ಮಾಡ್ಬೋದು. ಓಕೆ, ಇವತ್ತು ನೀವು ಸಾಕಷ್ಟು ವೇದಿಕೆಗಳಲ್ಲಿ ಹಾಡಿರ್ತಕ್ಕಂಥ ಟ್ಯಾಲೆಂಟ್. ನೀವು ನಮ್ಮ ಒಂದು ಚಾನಲ್ನಲ್ಲಿ ಬಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಹಾಡನ್ನು ತೋರಿಸಿದ್ರಿ, ಅದೆಷ್ಟು ಖುಷಿ ಆಯ್ತು ನಿಮಗೆ ಅಂತ? ತುಂಬ ಖುಷಿ ಆಯಿತು ನಾನು. ಅಂದರೆ ಕರೆಕ್ಟಾಗಿ ಹೀಗೆ ಒಂದು ಇಂಟರ್ವ್ಯೂ ಹಾಗೆ ಕೊಡ್ಲಿಲ್ಲ ಈ ತನಕ. ಹಾಗೆ ತುಂಬಾ ಖುಷಿ. ತುಂಬಾ ಜನರು ಕೇಳಿದ್ದಾರೆ ಈಗ ಇಂಟರ್ವ್ಯೂ ಎಲ್ಲ ಕೊಡ್ಲಿಕ್ಕೆ. ಇವತ್ತು ಒಂದು ಅವಕಾಶ ನಮಗೂ ಸಿಕ್ತು. ಅದಕ್ಕೆಲ್ಲ ರೀಸನ್ ಇವತ್ತು ರಿಯಾಜ್ ಕಟ್ಟೆಗಾರ ಅವರು. ಸೊ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಅಲ್ವಾ, ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಆಲ್ ದಿ ಬೆಸ್ಟ್. ಇನ್ನಷ್ಟು ಎತ್ತರಕ್ಕೆ ಬೆಳೀರಿ. ಇವತ್ತು ಸ್ವಲ್ಪ ಮಾತಾಡಿರೋದು, ಇನ್ನು ದೊಡ್ಡ ಸಿಂಗರ್ ಆದ್ಮೇಲೆ ಮತ್ತೊಂದ್ಸಲ ನೀವು ಸಿಗ್ತೀರಿ, ಅಜ್ಜಿ ಮನೆಗೆ ಬಂದೇ ಬರ್ತೀರಿ, ಅವತ್ತು ಮತ್ತೊಮ್ಮೆ ನಿಮ್ಮನ್ನ ಮೀಟ್ ಆಗ್ತೀವಿ. ಸೊ ನಿಮಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರನ್ನ ಒಂದ್ಸಲ ನೋಡ್ಬೇಕಲ್ವಾ. ಜನತಾ, ರಿಜ್ವಾನ್ ಹಾಗೇನೆ ಅವರ ಫ್ಯಾಮಿಲಿ ಎಲ್ಲರನ್ನು ಕೂಡ ಒಂದ್ಸಲ ನೋಡ್ತಾ ಇವತ್ತಿನ ಎಪಿಸೋಡನ್ನು ಎಂಡ್ ಮಾಡುವಂಥ ಸಮಯ ಬಂತು. ಸೊ ಹಾಗಿದ್ರೆ ಒಂದ್ಸಲ ಅವರ ಪರಿಚಯ ಮಾಡ್ಕೊಳ್ಳೋದಲ್ಲ. ಇವಾಗ ಇದು ನಮ್ಮ ಜನತಾ ಫ್ಯಾಮಿಲಿ. ಒಳ್ಳೆ ರೀತಿಯಲ್ಲಿ ಸಾಮಾಜಿಕವಾಗಿ
ಕ್ರೀಡಾ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳು. ಒಂದು ಸೌಹಾರ್ದತೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಸುಳ್ಯದಲ್ಲಿ ಇವರ ಪಾಲು ಕೂಡ ಇದೆ. ಸೊ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಮೊದಲೇ ರಿಜ್ವಾನ್ ಅವರಿಗೆ, ಹಾಗೆಯೇ ಎಲ್ಲರಿಗೂ ಧನ್ಯವಾದ. ನಿಮ್ಮ ಮನೆಯಲ್ಲಿ ಬಂದು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡಿ ನಿಮ್ಮ ಮನೆಯಲ್ಲಿ ಬೆಳಗ್ತಿರ್ತಕ್ಕಂಥ ಪ್ರತಿಭೆಯನ್ನು ಇವತ್ತು ಜಗತ್ತಿಗೆ ತೋರಿಸೋದಕ್ಕೆ ಅವಕಾಶವನ್ನು ರಿಜ್ವಾನ್ ಅವರು ಕೂಡ ಮಾಡಿಕೊಟ್ಟಿದ್ದೀರಿ. ಹಾಗೆಯೇ ಈ ಒಂದು ಜನತವನ್ನು ಕಟ್ಟಿ ಬೆಳೆಸಿದಂತಹ ಮೊಹಮ್ಮದ್ ಅವರ ತಮ್ಮ ಮುಸ್ತಫಾ ಅವರಿದ್ದಾರೆ. ಮುಸ್ತಫಾ ಅವರು ನಮಸ್ತೆ. ನಿಮ್ಮೊಂದು ಫ್ಯಾಮಿಲಿಯ ಒಂದು ಸಂಗೀತದ ಒಂದು ಕುಡಿ, ಅವರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಶಾಜಿಲ್ ಹಸನ್ ರವರು ಒಂದು ಬೆಳಗುತ್ತಿರುವಂಥ ಒಂದು ಪ್ರತಿಭೆ. ಅವರ ತಂದೆ ಕೂಡ ಖಾಲಿದ್ ಉಜಿರಿ ಅಂತೇಳಿ ಒಳ್ಳೆಯ ಹಾಡುಗಾರ, ಒಳ್ಳೆಯ ಟ್ರೈನರ್. ಮಾತ್ರವಲ್ಲ, ಒಂದು ಟ್ಯುಟೋರಿಯಲಲ್ಲಿ ಪ್ರಿನ್ಸಿಪಾಲ್ ಆಗಿ ಆ ಕಟ್ಟ ಕಡೆಯ ವಿದ್ಯಾರ್ಥಿಯನ್ನು SSLC PUCಯಲ್ಲಿ ಒಳ್ಳೆ ಮಾರ್ಕಲ್ಲಿ ಪಾಸ್ ಮಾಡೋದು ಒಂದು ಸಮಾಜ ಸೇವೆ ಅಂತ ನಿಸ್ವಾರ್ಥ ಸೇವೆಯನ್ನು ಮಂಗಳೂರಿನಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ಒಳ್ಳೆಯ ಹಾಡುಗಾರ. ಡಾಕ್ಟರ್ ರಾಜ್ಕುಮಾರ್ ಅವರ ಒಳ್ಳೆಯ ಹಾಡನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಆಡ್ತಾರೆ. ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ಅದನ್ನು ಗೆಟ್ ಟುಗೆದರ್ ಇರಲಿ, ಅದನ್ನು ಕಂಡಕ್ಟ್ ಮಾಡುವಂಥ ಒಂದು ದೊಡ್ಡ ಒಂದು ಗುಣ ಅವರಲ್ಲಿದೆ. ಶಾಜಿಲ್ ಹಸನ್ ಅವರನ್ನ ಅದೇ ರೀತಿಯಲ್ಲಿ ಬೆಳೆಸಿದ್ದಾರೆ. ಅವರು ಒಳ್ಳೆಯ ಹಾಡುಗಾರರಾಗಿ, ಉದಯೋನ್ಮುಖ ಪ್ರತಿಭೆಯಾಗಿ ಮುಂದೆ ಬರುವಾಗ ನಿಮ್ಮಂಥವರ ಒಂದು ಸಹಾಯ ಸಹಕಾರ ಖಂಡಿತವಾಗಿ ಅವರಿಗೆ ಮತ್ತೊಂದು ಹೆಜ್ಜೆಯನ್ನು ಮುಂದೆ ಹೋಗಲಿಕ್ಕೆ ಸ್ಫೂರ್ತಿ ಆಗ್ತದೆ, ಪ್ರೇರಣೆ ಆಗ್ತದೆ. ಮತ್ತು ಜನತಾ ಫ್ಯಾಮಿಲಿ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ಎಲ್ಲ ಕಡೆ ತನ್ನ ಚಾಪನ್ನು ಹೊತ್ತಿಕೊಂಡವರು. ಈಗ ರಿಜ್ವಾನ್ ಅಹಮದ್ ಇರ್ಬೋದು, ಮತ್ತು ಇರ್ಫಾನ್ ಅಥವಾ ಇರ್ಫಾನ್ ವಾಲಿಬಾಲ್ ಆಟಗಾರರಾಗಿ ಅಲಾಸಿಯಸಲ್ಲಿ ಯೂನಿವರ್ಸಿಟಿ ಪ್ಲೇಯರ್ ಆಗಿದ್ದವರು. ರಿಜ್ವಾನ್ ಮತ್ತು ಸಫ್ವಾನ್ ಅವರು ವಿದೇಶಕ್ಕೂ ಕೂಡ ಶಟ್ಲ್ ಬ್ಯಾಡ್ಮಿಂಟನ್ನಲ್ಲಿ ಆಟವನ್ನು ಆಡಿ ಒಂದು ಒಳ್ಳೆಯ ಪ್ರತಿಭೆಯಾಗಿ ಹೊರಬಂದವರು. ಮತ್ತು ರಿಯಾಜ್ ಅವರು ಸರ್ವಕಲಾವಲ್ಲವನಾಗಿ, ಸಕಲ ಕಲಾಬಲ್ಲವನಾಗಿ ಎಲ್ಲದರಲ್ಲಿ ಕೈಯಾಡಿಸಿದವರು. ಬಹಳ ಎಳೆಯ ಪ್ರಾಯದಲ್ಲಿ ನಗರ ಪಂಚಾಯತ್ ಸದಸ್ಯರಾಗಿ, ಸಹಕಾರಿ ಸಂಘದ ಸದಸ್ಯರಾಗಿ ಮತ್ತು ಎಲ್ಲರೊಡನೆ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಿದಂತಹ ರೀತಿ, ಈ ರೀತಿಯಲ್ಲಿ ಎಲ್ಲ ವಲಯಗಳಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ನಮ್ಮ ಈ ಜನತಾ ಫ್ಯಾಮಿಲಿ ಮತ್ತು KB ಇಬ್ರಾಹಿಂ ಅವರು ನಮ್ಮ ಹಿತೈಷಿಯಾಗಿ ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ ಅವರ ಒಂದು ಬೆಂಬಲ ಮತ್ತು ಪುರಸ್ಕಾರ, ಸಹಕಾರ, ಪ್ರೇರಣೆ ಇದ್ದೇ ಇರ್ತದೆ. ಈ ನಿಟ್ಟಿನಲ್ಲಿ ನೀವು ಇವತ್ತು ಮಾಡಿದಂತಹ ಈ ಒಂದು ಪ್ರೇರಣೆಯ ವಿಡಿಯೋ ಇರ್ಬೋದು, ಅಥವಾ ಅದನ್ನು ಹೆಚ್ಚು ಜನರಿಗೆ ತೋರಿಸುವಂತಹ, ನೀವು ಬಹುಶಃ ಸುಳ್ಯದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಬಂದು ನಿಮ್ಮ ಸೋಷಿಯಲ್ ಮೀಡಿಯಾ ಬಂದ ಮೇಲೆ. ನೀವು ಇದ್ದದ್ದನ್ನು ಇದ್ದ ಹಾಗೆ ನಿಖರವಾಗಿ ಅನೇಕ ಉತ್ಸವಗಳಲ್ಲಿ ನಡೀತದೆ, ಅದರ ಬಗ್ಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಿ ಫಾಲ್ಟ್ ಇದೆ ಅದನ್ನು ಎತ್ತಿ ತೋರಿಸುವಂತಹ ಕೆಲಸವನ್ನು ನೀವು ನಿರ್ಭೀತಿಯಿಂದ ಮಾಡ್ತಾ ಇದ್ದೀರಿ. ಇದು ಕೂಡ ಸೋಷಿಯಲ್ ಮೀಡಿಯಾಕ್ಕೂ ನಿಮ್ಮದೊಂದು ಆದರ್ಶ ಅದರಲ್ಲಿದೆ ಅಂತ ಹೇಳುವಂಥ ಮಾತನ್ನು ಹೇಳಿ ಅವಕಾಶಕ್ಕಾಗಿ ವಂದಿಸಿ ಧನ್ಯವಾದಗಳು ಸರ್. ನಿಮಗೆ ಒಂದು ಒಳ್ಳೆ ಸೌಹಾರ್ದತೆ ಇದ್ದರೆ ಮಾತ್ರ ನಾವು ಜನಜೀವನ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಬೋದು. ಒಂದು 20, 30, 40 ವರ್ಷ ಬದುಕತಕ್ಕಂತಹ ಈ ಒಂದು ಜೀವನದಲ್ಲಿ, ಈ ಒಂದು ಸಮಾಜದಲ್ಲಿ ಯಾರನ್ನು ಕೂಡ ದ್ವೇಷಿಸ್ತಾ, ಯಾರನ್ನು ಕೂಡ ದೂಷಿಸ್ತಾ ಬದುಕೋದು ಬೇಡ. ಎಲ್ಲರೂ ಒಂದಾಗಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಬದುಕೋಣ ಅಂತ ಹೇಳಿಕೊಳ್ತಾ, ಪ್ರತಿಭೆ ಕಲೆ ಎಲ್ಲಿದೆ ಅಲ್ಲಿ ನಾವಿದ್ದೇವೆ. ಇವತ್ತು ಒಬ್ಬ ಅದ್ಭುತ ಪ್ರತಿಭೆಯನ್ನು ತೋರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಜನತಾ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ದೇವರ ಆಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಕೂಡ ಇರಲಿ ಅಂತ ಹೇಳಿಕೊಳ್ತಾ, ಮುಂದೊಂದು ದಿನ ಆವಾಗಲೇ ಹೇಳಿದಾಗೆ ಶಾಜಿಲ್ ಹಸನ್ ಅವರು ದೊಡ್ಡ ಸಿಂಗರ್ ಆದ ನಂತರ ಮತ್ತೊಮ್ಮೆ ಇಲ್ಲೇ ಬಂದು ಅವರನ್ನ ಶೂಟ್ ಮಾಡಿ ಎಲ್ಲರಿಗೂ ಕೂಡ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿಕೊಳ್ತಾ, ನಿಮಗೂ ಧನ್ಯವಾದ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆಲ್ಲರಿಗೂ ಧನ್ಯವಾದ. ಕ್ಯಾಮರಾದಲ್ಲಿ ಸಾಥ್ ಕೊಟ್ಟಿರುವ ಚಂದ್ರ ಸುಳ್ಯ, ಹಾಗೆಯೇ ಕಾರ್ತಿಕ್, ಧೀರಜ್ ತಮಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೇನೆ. ಈ ಡಿಜಿಟಲ್ ಮೀಡಿಯಾದಲ್ಲಿ ಮೂಡಿ ಬಂದಿರುವಂಥ ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ನಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಎಲ್ಲ ಚಾನೆಲ್ಗಳನ್ನು ಫಾಲೋ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ, ಸಿ ಯು ನೆಕ್ಸ್ಟ್ ವಿಡಿಯೋ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಬಾಯ್.